ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪ್ರೀತಿ ವಿಚಾರದಲ್ಲಿ ನಿಮ್ಮ ವ್ಯಕ್ತಿ ಕಡೆಯಿಂದ ಏನ್ ಚೇಂಜಸ್ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಇಲ್ಲ ಅಂತ ನೋರು ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಟೈಟಲ್ ಅಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಟು. ಯೂನಿವರ್ಸ್ ನನ್ಗಿಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಕಡೆಯಿಂದ ಮುಂದೆ ಬರೋ ದಿನಗಳಲ್ಲಿ ಏನ್ ಚೇಂಜಸ್ ಬರ್ತಾ ಇದೆ ಪ್ರೀತಿ ವಿಚಾರದಲ್ಲಿ, ಅಥವಾ ಆ ಪರ್ಸನ್ ಏನ್ ಆಕ್ಷನ್ಸ್ ತಗೊಳ್ತಿರ್ಬೋದು. ಇಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ನಿಮ್ ಪ್ರೇಯರ್, ನಿಮ್ ಪರ್ಸನ್ ಪ್ರೇಯರ್ ಮಾಡ್ತಿದ್ರು ಅಥವಾ ನೀವು ಪ್ರೇಯರ್ ಮಾಡ್ತಿದ್ರು, ನಿಮ್ ಇಷ್ಟ ಆಗಿರುವಂತ ನಿಮ್ ಇಷ್ಟ ದೇವ್ರನ್ನ, ಓಕೆನಾ? ಅವ್ರ ಕಡೆಯಿಂದ ಇಲ್ಲಿ ನಿಮ್ ಪ್ರೇಯರ್ಸ್ಗೆ ಆನ್ಸರ್ ಅನ್ನೋದು ಸಿಗ್ತಿದೆ. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಸ್ ಹೋಗಿದ್ರಿ, ಎಫರ್ಟ್ಸ್ ಅನ್ನೋದು ಕೊಟ್ಟಿದ್ರಿ ರಿಲೇಶನ್ಶಿಪ್ಗೆ, ಅಂಡ್ ಡಿಪ್ರೆಷನ್ ಮೋಡ್ಗೆ ಹೋಗಿದ್ರಿ, ಅಂಡ್ ಏನಾದ್ರೂ ಆಕ್ಷನ್ಸ್ ತಗೊಳಕ್ಕೂ ನೋಡಿದ್ರಿ, ಬಟ್ ಎಲ್ಲೂ ಏನು ಚೇಂಜಸ್ ಇಲ್ಲ ಅಲ್ಲಿ. ಅಂಡ್ ನಿಮ್ ಪರ್ಸನ್ ಕಡೆ ಕಾಂಟ್ಯಾಕ್ಟ್ಗೋಸ್ಕರ ವೇಟ್ ಮಾಡಿದೀರಾ. ಇನ್ಫ್ಲೂಯೆನ್ಸ್ ಆಗಿದೆ ನಿಮ್ ರಿಲೇಶನ್ಶಿಪ್ ಅಲ್ಲಿ, ಅಥವಾ ನಿಮ್ ಪರ್ಸನ್ ನಿಮ್ಮನ್ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗಿದ್ರು, ಯಾರನ್ನೋ ಮೀಟ್ ಮಾಡಿದ್ರು. ಖಂಡಿತ ಬ್ಯಾಲೆನ್ಸ್ ಅನ್ನೋದು ಇರ್ಲಿಲ್ಲ. ಇಲ್ಲಿ ಚೇಂಜಸ್ ಅನ್ನೋದು ಬಂತು ಅಂತಂದ್ರೆ ನೋ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಯಾರು ಇದ್ದೀರಲ್ಲ, ನಿಮ್ ಪರ್ಸನ್ ಬೇಕು ಇನ್ನು ಅಂತ ವೇಟ್ ಮಾಡ್ತಿದ್ದೀರಲ್ಲ, ಖಂಡಿತ ಇನ್ನೊಂದು 5 days ಅಲ್ಲಿ 5 weeks ಒಳಗಡೆ ಇಲ್ಲಿ ಕಾಂಟ್ಯಾಕ್ಟ್ ಅನ್ನೋದು ಖಂಡಿತ ಬರ್ತಾ ಇದೆ ಇಲ್ಲಿ. ಅಂಡ್ ನಿಮ್ ಎಫರ್ಟ್ಸ್, ನಿಮ್ ಪ್ರೇಯರ್ಗೆ ಇಲ್ಲಿ ಆನ್ಸರ್ ಅನ್ನೋದು ಸಿಗ್ತಾ ಇದೆ ಇಲ್ಲಿ. ಓಕೆನಾ? ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು ನಿಮ್ ರಿಲೇಶನ್ಶಿಪ್ಗೆ, ಸಪೋಸ್ ಬ್ರೇಕ್ ಮಾಡೋದಕ್ಕೆ ಮಾಡಿದ್ರು, ಅಥವಾ ಎಲ್ಲ ಬ್ರೇಕ್ ಆಗಿರೋದಿಲ್ಲ, ಕೆಲವ್ರು ಮನಸ್ತಾಪಗಳು, ಮಾತಾಡ್ತಿಲ್ಲ, ಕಾಂಟ್ಯಾಕ್ಟ್ ಅಂದಿದ ತಕ್ಷಣ ಕಾಲ್ ಮಾಡ್ತಿರೋ, ದೂರ ಇಟ್ಟಿದ್ದಾರೆ ಅಂತಲ್ಲ, ಮಾತಾಡ್ತಿದ್ರು ಅಷ್ಟಕ್ಕಷ್ಟೇ, ಮುಂಚೆ ಇರೋ ರೀತಿಲಿ ಇಲ್ಲ ಈಗ ಪ್ರೀತಿ ಅನ್ನೋದು. ಅಥವಾ ಮುನ್ಸ್ಕೊಂಡು ಮಾತ್ ಬಿಟ್ಟಿರ್ಬೋದು. ನೋ ಕಾಂಟ್ಯಾಕ್ಟ್ ಅಂದಿದ ತಕ್ಷಣ ಎಷ್ಟೋ ತಿಂಗಳ ಗಟ್ಲೆ ಇಲ್ಲ, ಮುನ್ಸ್ಕೊಂಡ್ ಮಾತ್ ಬಿಟ್ಟಿರ್ಬೋದು, ಸಡನ್ ಆಗಿ ಮಾತಾಡ್ಸೋದಿಕ್ ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೆ ರಿಯಲೈಸ್ ಆಗ್ಬೋದು ನಿಮ್ ಪರ್ಸನ್ಗೆ ನಿಮ್ ಎಫರ್ಟ್ಸ್, ನಿಮ್ ಪ್ರೇಯರ್ ಎಲ್ಲಾನು. ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದಾರಲ್ಲ ನಿಮ್ಮಿಬ್ರ ಮಧ್ಯದಲ್ಲಿ, ಆ ಪರ್ಸನ್ಗೆ ಈಗ ಆ ಕರ್ಮ ಅನ್ನೋದು ಹೋಗ್ತಾ ಇದೆ ಇಲ್ಲಿ. ಸೊ ಅವರು ಡಿಸ್ಟರ್ಬ್ ಆಗ್ತಾ ಇದಾರೆ. ಈಗ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ಬಿಟ್ಟು ಅವ್ರೇನು ಆರಾಮಾಗಿಲ್ಲ, ಅವ್ರು ಡಿಸ್ಟರ್ಬ್ ಆಗ್ತಿದೆ. ಸಪೋಸ್ ಇನ್ನೇನಾದ್ರೂ ನಿಮ್ಮಿಬ್ರ ಮಧ್ಯದಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್, ನಿಮ್ ಪರ್ಸನ್ ಎಲ್ಲೋ ಹೋಗಿದ್ದಾಗ್ಲಿ, ನಿಮಗೆ ಗೊತ್ತಾಗಿ ನೀವು ಡಿಪ್ರೆಷನ್ ಮೋಡ್ ಹೋಗಿದ್ರಿ ಅಂತಂದ್ರೆ, ಖಂಡಿತ ಅವ್ರನ್ನ ಬಿಟ್ಟು ನಿಮ್ ಪರ್ಸನ್ ನಿಮ್ ಕಡೆ ಬರ್ತಾ ಇದಾರೆ. ಆ ಚೇಂಜಸ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಒಂದು ಬ್ಯಾಲೆನ್ಸ್ ಅನ್ನೋದು ಬರುತ್ತೆ. ಕೆಲವು ದಿನಗಳು ನಿಮ್ ಪರ್ಸನ್ ಇಲ್ಲಿ ಸೈಲೆಂಟ್ ಮೋಡ್ಗೆ ಹೋಗ್ತಾರೆ, ಅಂಡ್ ನೆಕ್ಸ್ಟ್ ಹೀಲ್ ಆಗ್ತಾರೆ ಆ ಪರ್ಸನ್. ಬಿಕಾಸ್ ಅವ್ರು ಏನಕ್ಕೆ ಸೈಲೆಂಟ್ ಮೋಡ್ಗೆ ಹೋಗ್ತಾರೆ ಅಂತಂದ್ರೆ, ಸಪೋಸ್ ಯಾರನ್ನಾದ್ರೂ ಥರ್ಡ್ ಪಾರ್ಟಿನ ಮೀಟ್ ಮಾಡಿ ನಿಮ್ ಸ್ಥಾನ ಅವ್ರಿಗೆ ಕೊಡೋದಕ್ ನೋಡಿದ್ರು, ಅದು ನಿಮಗೆ ಗೊತ್ತಾಗಿದೆ ಅಂತಂದ ಮೇಲೆ ಆ ಪರ್ಸನ್ ಖಂಡಿತ ಇಲ್ಲಿ ಸೈಲೆಂಟ್ ಆಗ್ತಾರೆ. ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಅನ್ನೋದು ಆಗ್ತಾರೆ ಆ ಪರ್ಸನ್. ಓಕೆನಾ? ಅಂಡ್ ನಿಮಗೇನಿತ್ತು ಅಂತಂದ್ರೆ, ನೀವು ಮಾಡುವಂತ ಎಫರ್ಟ್ಸ್ ಎಲ್ಲ ನೀವು ಮಾಡಿದೀರಾ, ಬಟ್ ಅವ್ರ ಕಡೆಯಿಂದ ಏನು ಆನ್ಸರ್ ಸಿಕ್ತಿಲ್ದಾಗ, ಆ ಪರ್ಸನ್ ಅಲ್ಲಿ ಏನು ಚೇಂಜಸ್ ಕಾಣಿಸ್ತಿಲ್ದಾಗ, ನೀವು ಇಷ್ಟಪಡೋ ದೇವ್ರನ್ನೇ ನೀವು ಹೋಗಿದ್ರಿ. ಅವ್ರ ಕಡೆ ನೀವು ಹೋಗಿ ಅಲ್ಲಿ ಪ್ರೇಯರ್ಸ್ನೆಲ್ಲ ನೀವು ಮಾಡ್ಕೊಂಡಿದ್ರ, ಯಾರಾದ್ರೂ ಆಗಿರ್ಬೋದು, ಅಥವಾ ಯೂನಿವರ್ಸೇ ನಿಮ್ಗೆ ಸಪೋರ್ಟ್ ಮಾಡ್ತಿರ್ಬೋದು, ಅಥವಾ ಏಂಜಲ್ಸ್ ಇರ್ಬೋದು, ವೂಲ್ಫ್ ಇರ್ಬೋದು.
ಓಕೆನಾ? ಇದ್ರಿಂದ ಎಲ್ಲ ನೀವು ಹೀಲ್ ಆಗಿದ್ದೀರಾ, ನಿಮ್ ಪರ್ಸನ್ ಇಲ್ಲಿ ಹೀಲ್ ಆಗಿದ್ದಾರೆ ಅಂತಾನು ಸಹ ಕಾಣ್ತಾ ಇದೆ ಇಲ್ಲಿ. ಖಂಡಿತ ಇಲ್ಲಿ ಹ್ಯಾಪಿ ಫ್ಯಾಮಿಲಿ ಅನ್ನೋದಾಗುತ್ತೆ. ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಇಲ್ಲಿ ಕ್ಲಾರಿಫೈ ಮಾಡಿ. ಕಾಂಟ್ಯಾಕ್ಟ್ ಅಂದ್ರೆ ಅದೇ ಮಾತ್ ಬಿಟ್ಟಿದ್ದಾರೆ, ಮಾತಾಡ್ತಾ ಇಲ್ಲ, ಮನಸ್ತಾಪಗಳು, ಸೈಲೆಂಟ್ ಮೋಡ್ ಅಲ್ಲಿ ಇದ್ದಾರೆ. ಖಂಡಿತ ಇಲ್ಲಿ ಪಾಸಿಟಿವ್ ಏನಾದ್ರು ಚೇಂಜಸ್ ಇದೆ. ಪರ್ಟಿಕ್ಯುಲರ್ ಆಗಿ ಯಾರು ಥರ್ಡ್ ಪಾರ್ಟಿ ಕಾಣ್ತಾ ಇಲ್ಲ, ಬಟ್ ಒಂದು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಅವ್ರ ಏನಾದ್ರು ನಿಮ್ಮನ್ ಬಿಟ್ಟು ಬೇರೆಯವ್ರ ಕಡೆ ಪ್ರೀತಿ ಎಮೋಷನಲಿ ಕನೆಕ್ಷನ್ ಆಗಿದ್ರು ಅಂತಂದ್ರೆ ಖಂಡಿತ ಅವ್ರನ್ನ ಬಿಟ್ಟು ಬರ್ತಾ ಇದಾರೆ. ಅಂಡ್ ಅದರಿಂದ ಡಿಸ್ಟರ್ಬ್ ಸಹ ಆಗಿದ್ದಾರೆ ಆ ಪರ್ಸನ್ ಅಂತಾನೆ ಅರ್ಥ ಇದೆ. ಓಕೆನಾ? ನೀವು ಆ ಪರ್ಸನ್ ನ ಬಿಟ್ಟು ಕೊಡೋದಿಕ್ಕೆ ಇಲ್ಲಿ ರೆಡಿ ಇಲ್ಲ. ಇಲ್ಲಿ ಅವ್ರು ಏನೇ ಮಾಡಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಆ ಪರ್ಸನ್ನೇ ಬೇಕು ಅನ್ನೋದು ಕಾಣ್ತಾ ಇದೆ ಇಲ್ಲಿ. ನೀವು ಜೆನ್ಯೂನ್ ಆಗಿದ್ದೀರಾ, ಜೆನ್ಯೂನ್ ಆಗಿ ವೇಟ್ ಸಹ ಮಾಡ್ತಾ ಇದ್ದೀರಾ ನಿಮ್ ಪರ್ಸನ್ಗೆ. ನೀವು ಕೆಲವು ಸಲ ಡಾಮಿನೇಟಿಂಗ್ ಮಾಡಿದೀರಾ, ಪರ್ಸನ್ ನ ಕ್ವಶನ್ಸ್ ಮಾಡಿದೀರಾ. ಆಗ ಆ ಪರ್ಸನ್ಗೆ ಇಲ್ಲಿ ಈಗೋ ಅಂತ ಟೈಮ್ ನಲ್ಲಿ ಆ ಪರ್ಸನ್ ಸೈಲೆಂಟ್ ಆಗ್ತಿದ್ರು, ಇದ್ದಿದ್ದು ಏನು ಆನ್ಸರ್ ಅನ್ನೋದು ಮಾಡ್ತಿರ್ಲಿಲ್ಲ. ಸೊ ಈಗೀಗ ಆ ಪರ್ಸನ್ ಅಲ್ಲಿ ತುಂಬಾನೇ ಚೇಂಜಸ್ ಅನ್ನೋದು ಬರ್ತಿದೆ ಒಂದು ಪಾಸಿಟಿವ್ ವೇನಲ್ಲಿ. ನೆಕ್ಸ್ಟ್ ದಿನಗಳಲ್ಲಿ ನೀವು ಹೇಳೋ ಮಾತುಗಳನ್ನ ಕೇಳೋ ಸ್ಥಿತಿಗೆ ಬರ್ತಾರೆ. ಅವರು ಅರ್ಥ ಮಾಡ್ಕೊಳ್ತಾರೆ, ನೀವ್ ಏನ್ ಹೇಳ್ತಿದ್ದೀರಾ ಅವರಿಗೆ ಅರ್ಥ ಆಗುತ್ತೆ. ಅಂಡ್ ಅದು ಕರೆಕ್ಟ್ ಆಗಿದೆ ಅದು ಅನ್ನೋದು ಗೊತ್ತಾಗ್ತಿದೆ. ಅಂಡ್ ನೀವು ಅಷ್ಟೇ ಜಾಸ್ತಿ ಡಾಮಿನೇಟ್ ಮಾಡಕ್ ಹೋಗ್ಬೇಡಿ, ಹೇಳೋ ರೀತಿಲಿ ಹೇಳಿ. ಅಥವಾ ಅವ್ರು ಅರ್ಥನೇ ಮಾಡ್ಕೊಳ್ತಿಲ್ಲ ನಿಮ್ಮನ್ನ ಅಂತಂದಾಗ ಕೆಲವು ದಿನಗಳು ಅವ್ರ ಸ್ಪೇಸ್ ಅನ್ನೋದನ್ನ ಅವರಿಗೆ ಬಿಟ್ಬಿಡಿ. ಆಗ ಖಂಡಿತ ಆ ಪರ್ಸನ್ ಅನ್ನೋರು ಚೇಂಜ್ ಆಗ್ತಾರೆ. ನೀವ್ ಇಷ್ಟು ದಿನ ಏನ್ ವೇಟ್ ಮಾಡ್ತಿದ್ರಲ್ಲ ಆ ಪರ್ಸನ್ ಕಡೆಯಿಂದ, ಆ ಆಕ್ಷನ್ಸ್ ಅನ್ನೋದು ಬರ್ತಾ ಇದೆ. ಅವರಿಗೆ ನೀವೇ ಮುಖ್ಯ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಓಕೆನಾ? ನೋಡಿ, ಇನ್ನೂ ಏನಾದ್ರೂ ಕನ್ಫ್ಯೂಷನ್ಸ್ ಇದೆ, ನಮ್ಗೆ ಗೊತ್ತೇ ಆಗ್ಲಿಲ್ಲ ಇದು, ಬಿಕಾಸ್ ಇದು ಜನರಲ್ ರೀಡಿಂಗ್. ನೀವು ಪರ್ಸನಲ್ ರೀಡಿಂಗ್ಸ್ ನ ತಗೊಂಡಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಅಲ್ಲಿ ಆ ಪರ್ಸನ್ ಹೆಸರು ಮೇಲೆ ಕಾರ್ಡ್ಸ್ ನ ಶಫಲ್ ಮಾಡಿ ತೆಗೆದಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಯೂನಿವರ್ಸ್ ಕ್ಲಾರಿಫೈ ಮಾಡಿ. ನೀವಷ್ಟೇ ಇದನ್ನ ಆಗಿರೋದ್ನ ಯಾರ ಹತ್ರನಾದ್ರೂ ಹೋಗಿ ಶೇರ್ ಮಾಡೋದಾಗ್ಲಿ, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ, ಬಿಕಾಸ್ ಇವ್ರಲ್ಲಿ ತುಂಬಾ ಚೇಂಜಸ್ ಬರ್ತಾ ಇದೆ ಇಲ್ಲಿ. ನಿಮ್ ಫ್ಯಾಮಿಲಿ ಮೆಂಬರೇ ಆಗಿರ್ಬೋದು, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಹತ್ರ ಇದ್ರ ಬಗ್ಗೆ ನೀವು ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಆ ರೀತಿ ಎಲ್ಲ ಮಾಡಕ್ ಹೋಗ್ಬಿಡಿ. ಇನ್ನ ಒಂದು 20% ಅಷ್ಟು ಜನದಲ್ಲಿ ಈ ರಿಲೇಶನ್ಶಿಪ್ ಬಂದು ಎಂಡ್ ಆಗ್ತಾ ಇದೆ. 20% ಜನದಷ್ಟೇ. ಇನ್ನೆಲ್ರಿಗೂ ಇದು ಸಕ್ಸಸ್ ಅನ್ನೋದು ಆಗ್ತಾ ಇದೆ ಇಲ್ಲಿ. ಬಿಕಾಸ್ ಈ ಹಾರ್ಟ್ ಬ್ರೇಕ್ ಬಗ್ಗೆನೇ ನೀವು ಜಾಸ್ತಿ ಯೋಚನೆನೂ ಮಾಡ್ಬೇಡಿ. ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಯಾರು ಥರ್ಡ್ ಪಾರ್ಟಿ ಇದಾರೋ ಅವ್ರ ಬಗ್ಗೆನೂ ಸಹ ಜಾಸ್ತಿ ಥಿಂಕ್ ಅನ್ನೋದು ಮಾಡಕ್ ಹೋಗ್ಬೇಡಿ. ಈಗ ನಿಮ್ಗೆ ಏನಿದೆ ಕನ್ಫ್ಯೂಷನ್ಸ್, ಆ ಕನ್ಫ್ಯೂಷನ್ಸ್ ಎಲ್ಲ ಕ್ಲಾರಿಟಿ ಸಿಗ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ. ನಿಮ್ ಪರ್ಸನ್ ಅನ್ನೋರು ಅಪ್ರೋಚ್ ಮಾಡ್ತಾ ಇದಾರೆ ಇಲ್ಲಿ, ಜೆನ್ಯೂನ್ ಆಗಿದ್ದಾರೆ. ಈಗ ಆ ಪರ್ಸನ್ ಅವರಿಗೂ ಈ ಥಾಟ್ಸ್ ಬಂದಿದೆ. ಇನ್ ಕೆಲವರು ಆಲ್ರೆಡಿ ಸಪೋಸ್ ಥರ್ಡ್ ಪಾರ್ಟಿ ಜೊತೆಲಿ ಹೋಗಿದ್ರ, ಅದನ್ನ ಬಿಟ್ಬಿಟ್ಟಿದ್ದಾರೆ. ಈಗ ಥರ್ಡ್ ಪಾರ್ಟಿ ಸಹವಾಸನ ಬಿಟ್ಬಿಟ್ಟಿದ್ದಾರೆ. ಮ್ಯಾರೇಜ್ ಆಗಿರ್ಬೋದು, ಆಗಿದೆ, ಸಪೋಸ್ ಮ್ಯಾರೇಜ್ ನಿಮ್ ಜೊತೆಲಿ ಆಗಿದೆ ಅಥವಾ ಆಗ್ತಾ ಇದ್ದಾರೆ ಅಂತಂದ್ರೆ ಆ ಕಮಿಟ್ಮೆಂಟ್ಗೆ ಅವರು ಸ್ಟಿಕ್ ಆನ್ ಆಗ್ತಾ ಇದ್ದಾರೆ. ಈಗ ಅವ್ರಲ್ಲಿ ತುಂಬಾ ಜನ ಈ ಥರ್ಡ್ ಪಾರ್ಟಿನ ಮುಂದೆ ಬರೋ ದಿನಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರಿಗೆ ಅರ್ಥ ಆಗಿದೆ, ಅವ್ರು ಮಾಡಿರೋ ಮೋಸ ಎಲ್ಲಾನು ಅವರಿಗೆ ಅರ್ಥ ಆಗಿದೆ ಇಲ್ಲಿ. ಸೊ ಖಂಡಿತ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಎಲ್ಲೋ ಒಂದ್ 20% ಅಷ್ಟು ಜನದ್ದು ಮಾತ್ರ ಇಲ್ಲಿ ಎಂಡ್, ಬಿಕಾಸ್ ಅದು ನಿಮ್ ಕಡೆಯಿಂದಾನೇ ಎಂಡ್ ಆಗ್ತಿದೆ ಇಲ್ಲಿ, ಅವ್ರ ಕಡೆಯಿಂದ ಅಲ್ಲ. ಅವ್ರು ಮಾಡಿರೋ ತಪ್ಪುಗಳಿಗೆ ಅರ್ಥ ಆಗ್ತಿದೆ, ಬಟ್ ನೀವು ಅದ್ರಲ್ಲಿ ಫೈಟ್ ಮಾಡೋದಕ್ಕೆ ರೆಡಿ ಇಲ್ಲ. ಸೊ ಅದು ನಿಮಗ್ ಬಿಟ್ಟಿದ್ದು. ನಿಮ್ ಲೈಫಿಗೆ ಏನ್ ಬೇಕು, ನೀವೇನ್ ಪಡ್ಕೋಬೇಕು ಅನ್ನೋದು ನಿಮಗ್ ಗೊತ್ತಿದೆ. ಸೊ ಅದನ್ನ ನೀವು ಮಾಡ್ತಾ ಇದ್ದೀರಾ ಇಲ್ಲಿ. ಓಕೆ, ಯಾರಿಗ್ ಬಿಡಕ್ಕೆ ಆಗ್ತಿಲ್ಲ, ನನ್ ಪರ್ಸನ್ನೇ ಮುಖ್ಯ. ನೀವು ಕೆಲವ್ರು ಯಾರು ಇನ್ನು ಜೊತೆಲೆ ಇದ್ದೀರಲ್ಲ ಈ ರೀತಿ ಎಲ್ಲ ಆಗಿ,
ಸೊ ಅಂತವರಿಗೆ ಈ ರೀಡಿಂಗ್ ಜಾಸ್ತಿ ರೆಸಿನೇಟ್ ಆಗೋದು. ಓಕೆನಾ? ಸೊ ಎಫರ್ಟ್ಸ್ ಹಾಕಿನಾದ್ರೂ ನೀವು ಉಳಿಸ್ಕೊಂಡಿದ್ದೀರಾ ಅಂಡ್ ಆ ಪರ್ಸನ್ ಕಡೆಯಿಂದ ಇಲ್ಲಿ ಎಫರ್ಟ್ಸ್ ಅನ್ನೋದು ಬರ್ತಾ ಇದೆ. ಓಕೆನಾ? ಅಂಡ್ ಅವ್ರು ನಿಮ್ಗೆ ಇಂಪಾರ್ಟೆಂಟ್ ಇದ್ದಾರೆ, ನಿಮ್ ಲೈಫಿಗೆ ಅವ್ರು ಬೇಕೇ ಬೇಕು ಅನ್ನೋರು ಖಂಡಿತ ನೀವು ವೇಟ್ ಮಾಡಿ ಪಡ್ಕೊಳ್ಳಿ ಆ ಪರ್ಸನ್. ಬಿಕಾಸ್ ಅವರಲ್ಲಿ ಚೇಂಜಸ್ ಅನ್ನೋದು ಬರ್ತಾ ಇದೆ. ಹಾಗಂತ ನಿಮ್ಮನ್ನ ನೀವು ಕಳ್ಕೊಬೇಡಿ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ಕೊಡಿ. ಓಕೆ, ತುಂಬಾ ಜನ ನೀವು ಬೇರೆ ಬೇರೆ ರೀತಿಲೆಲ್ಲ ಐಡಿಯಾ ಮಾಡ್ತೀರಾ, ಇನ್ನೇನಾದ್ರೂ ಹೊಸದಾಗಿ ಇದ್ ಮಾಡಿ ಅವ್ರನ್ನ ಚೇಂಜ್ ಮಾಡ್ಬೇಕು ಅಂತ ಹೋಗ್ತೀರಾ. ಅಂಡ್ ಇದಾಗುತ್ತಾ ಇಲ್ವಾ ಅಂತ ಅನ್ಕೊಂಡ್ ನೀವು ಕನ್ಫ್ಯೂಷನ್ ಬರ್ತೀರಾ. ನಿಮ್ ಕೈಲಿ ಎಲ್ಲಾನು ಸಾಧ್ಯ ಇದೆ. ಇಷ್ಟು ದಿನಾನೇ ನೀವು ಯೋಚನೆ ಮಾಡಿ ಮಾಡಿ ನಿಮ್ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಂಡಾದ್ರೂ ಈ ಮಟ್ಟಕ್ಕೆ ನೀವು ಬಂದ್ಬಿಟ್ಟಿದ್ದೀರಾ. ಸೊ ಇನ್ಮೇಲೆ ಅದನ್ನ ಸ್ಟಾಪ್ ಮಾಡಿ ನಿಮ್ ಕಡೆ ನೀವು ಫೋಕಸ್ ಮಾಡಿ ಹೆಲ್ತ್ ನ ಅಪ್ಸೆಟ್ ಮಾಡ್ಕೊಳಕ್ ಹೋಗ್ಬಿಡಿ. ಬಿಕಾಸ್ ಆ ಪರ್ಸನ್ ಕಡೆಯಿಂದ ಇಲ್ಲಿ ಚೇಂಜಸ್ ಅನ್ನೋದು ಬರ್ತಿದೆ. ಬಿಕಾಸ್ ನಿಮ್ ಪೇಷನ್ಸ್ ಆಗಿರ್ಬೋದು, ನೀವ್ ಇರೋ ರೀತಿಗಾಗಿರ್ಬೋದು, ಅವ್ರೆಲ್ಲೂ ಅದನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಲ್ಲಿ ಬಿಟ್ಟು. ಅವ್ರ ಫ್ಯೂಚರ್ ಅಲ್ಲೂ ನೋಡಕ್ ಆಗೋದಿಲ್ಲ, ಅವ್ರ ಹಿಂದೆ ಯಾರನ್ನು ನೋಡಿಲ್ಲ ನಿಮ್ಮಂತ ಪರ್ಸನ್ ನ. ಸೊ ಅವ್ರು ನಿಮ್ ಕಡೆ ಬರ್ತಾ ಇದಾರೆ, ನಿಮ್ ಪ್ರೀತಿ ಕರಗಿ ಬರ್ತಾ ಇದಾರೆ ಆ ಪರ್ಸನ್. ಓಕೆನಾ? ನೀವು ಟ್ರೈ ಮಾಡಿ 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 ನಾನು ಹೆಲ್ಪ್ಲೆಸ್ ಆಗೋದೆ, ನನ್ ಕೈಲಿ ಆಗ್ತಾ ಇಲ್ಲ ಅನ್ನೋ ಯೋಚನೆನೇ ಬೇಡ. ಫೈನಲ್ ಆಗಿ ಕೆಲವರೆಲ್ಲ ಬೇಡವೇ ಬೇಡ ಅಂತ ಮೂವ್ ಆನ್ ಆಗಿದ್ದೀರಾ, ಅದು ನಿಮ್ ಇಷ್ಟ. ಅದು ನಿಮ್ ಲೈಫಿಗೆ ಏನ್ ಬೇಕು ಅಂತ ನೀವು ನೋಡ್ಕೊಳ್ಳೋದು ಅದು ಒಳ್ಳೇದದು. ಓಕೆನಾ? ಯಾರು ಇಲ್ಲಿ ಬಂದಿಲ್ಲ ಈಗ ಒಂದೇ ಕಡೆ ಸ್ಟಿಕ್ ಆನ್ ಆಗ್ಬೇಕು, ಇದೇ ಕರ್ಮನಲ್ಲೇ ನಾವ್ ಈ ರೀತಿ ಇರ್ಬೇಕು ಅಂತ ಖಂಡಿತ ಇಲ್ಲ. ನಮ್ ಲೈಫ್ ನ ನಾವ್ ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಬಹುದು, ಅದು ಬಂದು ಪಾಸಿಟಿವ್ ವೇನಲ್ಲಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನೂ ಏನಾದ್ರೂ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಖಂಡಿತ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ಕಾಣಿಸೋ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬೈ.